ಅರಣ್ಯ ಒತ್ತುವರಿ ಗ್ರಾಮ ಅಂಬಾರಾಪುರದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ. ಗಿಡ ನೆಟ್ಟು ನೀರ್ ಹಾಕಿ ಉಪ ಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಚಾಲನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಅಂಬಾರಾಪುರದಲ್ಲಿ ಸರ್ವೆ ನಂಬರ್ 46ರಲ್ಲಿನ ಜಮೀನು ಅರಣ್ಯಕ್ಕೆ ಸೇರಿದ್ದು. ರೈತರು ಅದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ಪೊಲೀಸರ ಸರಪಗಾವಲಿನಲ್ಲಿ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ರು. ಇತ್ತ ಗ್ರಾಮಸ್ಥರು ತಾವು ಇಷ್ಟು ವರ್ಷಗಳ ಕಾಲ ಉಳುಮೆಯನ್ನ ಮಾಡಿಕೊಂಡು ಜಮೀನು ಏನಾಗ್ತಾ ಇದೆಯೋ ಎಂದು ಕಂಗಾಲಾಗಿದ್ದಾರೆ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ವಿಚಾರವಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಇಂದು ಅರಣ್ಯ ಒತ್ತುವರಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಒತ್ತುವರಿ ಸ್ಥಳದಲ್ಲಿ ಗಿಡಗಳನ್ನ ನೆಟ್ಟು ನೀರು ಹಾಕಿ ಅರಣ್ಯ ಪ್ರದೇಶವೆಂದು ಚಾಲನೆಯನ್ನ ನೀಡಿದ್ರು. ಹೌದು, ಅಂಬಾರಾಪುರದಲ್ಲಿ ಹಲವು ವರ್ಷಗಳಿಂದ ರೈತರು ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದು, ಏಕಾಏಕಿ ಸರ್ಕಾರ ಆದೇಶದಂತೆ ಪೊಲೀಸರ ಸರಪಗಾವಲಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒತ್ತುವರಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಅದೇ ಸ್ಥಳದಲ್ಲಿ ಇಂದು ಉಪ ಲೋಕಾಯುಕ್ತ ಅಧಿಕಾರಿ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳೊಂದಿಗೆ ಭೇಟಿಯನ್ನ ನೀಡಿದ್ರು. ಅರಣ್ಯ ಉಳಿಸುವ ನಿಟ್ಟಿನಲ್ಲಿ ವನ ಮಹೋತ್ಸವ 2025 ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಕ್ಕಳು ಬ್ಯಾನರ್ ಹಿಡಿದು ಅರಣ್ಯ ರಕ್ಷಣೆಯ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಉಪ ಲೋಕಾಯುಕ್ತ ಅಧಿಕಾರಿ ನ್ಯಾಯಮೂರ್ತಿ ಬಿ ವೀರಪ್ಪ ಮಾತನಾಡಿ, ಅರಣ್ಯ ಇಲಾಖೆ ಒತ್ತುವರಿ ವಿಚಾರವಾಗಿ 2015ರಲ್ಲಿಯೇ ಲೋಕಾಯುಕ್ತ ಇಲಾಖೆಯಲ್ಲಿ ಸಿದ್ದಲಿಂಗೇಗೌಡ ಎಂಬುವವರು ಪ್ರಕರಣವನ್ನ ದಾಖಲಿಸಿದ್ರು. ಈ ವಿಚಾರವಾಗಿ 2019ರಲ್ಲಿ ಅಂದಿನ ಲೋಕಾಯುಕ್ತರಾಗಿದ್ದ ಎನ್ ಆನಂದ್ ನಡೆಸ್ತಾ ಇದ್ರು. ನಂತರ ನನ್ನ ಅವಧಿಯಲ್ಲಿ ನಾನು ಈ ಅರಣ್ಯಕ್ಕೆ ಸಂಪತ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾದೆ. ಇದೇ ಕಾರಣಕ್ಕೆ ನಾನು ಎಸಿಯಾದ ಸಪ್ತಶ್ರೀ ಅವರ ಬೆನ್ನು ಬಿದ್ದು ಈ ಕೆಲಸಕ್ಕೆ ಮುಂದಾದೆ. ಇಂದು ಅರಣ್ಯ ಸಂಪತ್ತನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಆದರೆ ಜಮೀನು ಕಳೆದುಕೊಂಡ ರೈತರು ಸಂಕಟ ಪಡಬಾರದು. ನಿಮ್ಮ ಜಮೀನು ನ್ಯಾಯಯುತವಾಗಿದ್ದರೆ ಸರ್ಕಾರದ ಮಟ್ಟದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ ಜಮೀನು ಪಡೆಯುವ ಅವಕಾಶವಿದೆ ಎಂದಿದ್ದಾರೆ. ಈ ವೇಳೆ ಅರಣ್ಯ ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನೋಡಿ, ಇವತ್ತು ಕಾರ್ಯಕ್ರಮ ಭಾಗವಹಿಸಬೇಕಾದ್ರೆ ಇದು 10 ವರ್ಷಗಳ ಪರಿಶ್ರಮ. ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಲೋಕಾಯುಕ್ತ 2015ರಲ್ಲಿ ಕೇಸ್ ಹಾಕಿದ್ದು. ಇವರಲ್ಲಿ ಅವ್ರು ಬಂದಿಲ್ಲ. ಇವರು ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದರು, ಸಿದ್ದಲಿಂಗೇಗೌಡ ಅಂಥೇಳಿ. 19ರಲ್ಲಿ ಅದು ರೆಕಮೆಂಡೇಷನ್ ನಮ್ಮ ಬ್ರದರು ಅವರು ತೀರ್ಕೊಂಡ್ರು. ಡಿದೇನ್ ಲೋಕಾಯುಕ್ತ, ಉಪಲೋಕಾಯುಕ್ತ ಎನ್ ಆನಂದ್ ಅಂತ ಹೇಳಿದರು. ನಮ್ಮ ಡಿಸ್ಟಿಕ್ ಅವರೇ. ಅವ್ರು ತೀರ್ಕೊಂಡ್ರು ಮೊನ್ನೆ. ನನ್ನ ಮುಂದೆ ಬಂದಾಗ ನಾನೆಲ್ಲ ಓದಿದಾಗ ನನಗೆ ನೋವಾಯಿತು. 5-6 ವರ್ಷ ಆಗಿದೆ, ಏನೂ ಮಾಡಿಲ್ವಲ್ಲ ಇವ್ರು ರೆಕಮೆಂಡೇಷನು ಅಂತ ಸ್ವಲ್ಪ ಖಾರವಾಗಿ ಬರೆದೆ. ಫಸ್ಟು ನನಗೆ ಟಾರ್ಗೆಟ್ ಹಾಕಿದ್ದು ನಮ್ಮ ಸಪ್ತಶ್ರೀ ಅಸಿಸ್ಟೆಂಟ್ ಕಮಿಷನರ್ ಸಿಗಾಕೊಂಬಿಟ್ರು. ನನಗೆ ಬಿಟ್ಟಿಲ್ಲ. ನಾನು ಮೇಡಮ್ ಏನು ಮಾಡ್ತಿರೋ ಗೊತ್ತಿಲ್ಲ, ಆಗಲೇಬೇಕು ತಾತ ಇಟ್ಟು ಕೂತ್ಕೊಂಡೆ. ಅವರು ಹಿಂದೆ ಮುಂದೆ 2-3 ತಿಂಗಳು ಮಾಡಿದ್ರು. ಮತ್ತೆ ಒಂದು ಆರ್ಡ್ರ್ ಸ್ಟ್ರಾಂಗಾಗಿ ಬರೆದೆ ನಾನು. ಸೆಂಡ್ ದಿಸ್ ಆರ್ಡರ್ ಟು ದಿ ಕನ್ಸರ್ನ್ಡ್ ಫಾರೆಸ್ಟ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಅಂತ ಕಳಿಸ್ರಿ. ಮೆಸೇಜ್ ಶುಡ್ ಗೋ ದಿ ಗೌರ್ಮೆಂಟ್ ಅಂತ. ನಮ್ಮ ಜಾಗ ನಾವು ಉಳಿಸೋಕ್ಕಾಗಲ್ಲ ಅಂತೇಳಿ ಕೊನೆಗೆ ಎಲ್ಲ ಪರಿಶ್ರಮದಿಂದ 8ನೇ ತಾರೀಕು ನಮ್ಮವರು ಪೊಸಿಷನ್ ತೊಗೊಂಡ್ರು. 300 ಎಕರೆ ಉಳಿಸಿದ್ದೀವಿ ಫಾರೆಸ್ಟ್ ಲ್ಯಾಂಡನ್ನು. ಜೊತೆಗೆ ನಾನು ಆವಾಗಲೇ ಮಾತಾಡ್ದಂಗೆ ಯಾರಾದರೂ ನಿಜವಾಗ್ಲೂ ಜೆನ್ಯೂನ್ ಗ್ರಾಂಟ್ಸ್ ಇದ್ದರೆ ಪಾಪ ಅವ್ರಿಗೆ ಗೊತ್ತಿಲ್ಲ. ಗ್ರಾಂಟ್ ಆಗಿದ್ದರೆ ಗೌರ್ಮೆಂಟ್ ಕೊಟ್ಟಿರ್ತಾರೆ, ಬಡವ್ರಿಗೆ ತೊಗೊಂಡಿರ್ತಾರೆ, ಅವ್ರಿಗೆ ಫಾರೆಸ್ಟ್ ಗೊತ್ತಿರೋಲ್ಲ. ನಾವು ಫಾರೆಸ್ಟ್ ಅಂತ ಹೇಳಿ 20-30 ವರ್ಷ ಆದಮೇಲೆ ಅವ್ರು ನೆತ್ತು ಆಚೆ ಹಾಕಿದ್ವಿ. ಅವರಿಗೆ ಹಾರ್ಟ್ ಬರ್ನ್ ಆಗಿರ್ತದೆ, ನೋವಾಗಿರ್ತದೆ ಅಂಥವ್ರು ನಾನು ಹೇಳಿದ್ದೀನಿ ಮೇಡಮ್ ಅವ್ರಿಗೆ. ಅವರು ಅಪ್ಲಿಕೇಶನ್ ಕೊಟ್ಟರೆ ತಹಶೀಲ್ದಾರ್ಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಇವ್ರಿಗೆ ಎಷ್ಟು 2 ಎಕರೆ 3 ಎಕರೆ ಕೊಟ್ಟಿರ್ತಾರೆ ಆವಾಗ ಅಂತ, ಎಲ್ಲಿ ಗೋಮಾಳದಲ್ಲಿ ಜಾಗ ಇದ್ದರೆ ಕಾನೂನುಬದ್ಧವಾಗಿ ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಅವ್ರಿಗೆ ಹಾಕ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಲ್ಲಿ ಹೋದಾಗ ಜನಗಳು ಮಾತಾಡಿದಾಗ ನನಗೂ ಸ್ವಲ್ಪ ನೋವಾಯಿತು. ಆ ಮರಗಳು ತೆಂಗಿನ ಮರ ಹೊಡೆದಾಕಿದ್ರು ಅಂತ ಹೇಳಿದ್ರು. ತೆಂಗಿನ ಮರ ಹೊಡಿಲೇಬೇಕು, ವಿಧಿ ಇಲ್ಲ, ಫಾರೆಸ್ಟ್ ಲ್ಯಾಂಡ್ ಇದೆ. ನಾವು ಹಂಗೆ ಬಿಟ್ಟಿರುತ್ತೆ, ಅವ್ರ ಜನ ಬರ್ತಾನೆ ಇರ್ತಾರೆ, ಫಾರೆಸ್ಟ್ ಉಳ್ಸೋಕ್ಕಾಗಲ್ಲ. ಆ ತೆಂಗಿನ ಮರ ಮತ್ತು ಏನು ಅವ್ರಿಗೆ ಅನ್ಯಾಯ ಆಗಿದ್ದು ಅವ್ರು ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಹಾಕಿ
ಕನ್ಸರ್ನ್ಡ್ ತಹಸೀಲ್ದಾರ್ ಕೇಳಿ ಅದು ಡಿ ಸಿ ಮುಖಾಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾನು ಸಹಾಯ ಮಾಡ್ತೀನಿ. ಅಂತ ನಿಜವಾದ ಅನ್ಯಾಯ ಆಗಿದ್ದರೆ ಕಾನೂನುಬದ್ಧವಾಗಿ ನ್ಯಾಯ ಒದಗಿಸೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ಬೋದು. ಈ ಪ್ರಕೃತಿ ನಾವು ಉಳಿಸದೇ ಇದ್ದರೆ ಒಂದೊಂದು ದಿವಸ ನಮ್ಮ ಮಕ್ಕಳಿಗೆ, ನಮ್ಮ ಮುಂದೆ ಫ್ಯೂಚರ್ ಜನ್ರೇಷನ್ಗೆ ತೊಂದರೆ ಆಗುತ್ತೆ. ಇವತ್ತು ಉಳಿಸಿದರೆ ಪ್ರಕೃತಿ ಮುಂದೆ ಉಳಿಯುತ್ತೆ. ನಾವು ಅದನ್ನು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ, ಇವತ್ತೊಂದು ಅವರು ನಮ್ಮವ್ರಿಗೆ ಬಂದರೆ ಒಳ್ಳೆಯದು ಅಂತ ಹೇಳಿದ್ರು. ನನಗೆ ಇವತ್ತೊಂದು ಚಿಕ್ಕನಾಗ್ನಲ್ಲಿ ಪ್ರೋಗ್ರಾಮ್ ಹಾಕಿದ್ದೀನಿ, ನಾನು ತಾಲೂಕು ವಿಸಿಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅಲ್ಲೇ ಬರ್ತೀನಿ ನಾನು ಅಂತ ಹೇಳಿದೆ. ಇದು ನೋಡಿದಾಗ ನನಗೆ ಭಾರಿ ಖುಷಿಯಾಯಿತು. ನಿಜವಾಗ್ಲೂ ನಮ್ಮ ಎಲ್ಲ 3 ಡಿಪಾರ್ಟ್ಮೆಂಟು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಟೇಕನ್ ಪೇನ್ಸ್. ಫಸ್ಟ್ ನನ್ನ ಸಪ್ತಶ್ರೀ, ನಮ್ಮ ಶೋಭಾ ಮೇಡಮ್ಮು, ನಮ್ಮ ಅಶೋಕು, ನಮ್ಮ DYSP ಮತ್ತು ನಮ್ಮ ಲೋಕಾಯುಕ್ತ ಎಸ್ಪಿಗಳೆಲ್ಲ ಬೈಕೊಂಡಿರ್ತಾರೆ ನನ್ನ, ಇವನು ಯಾವನಯ್ಯ ಬಂದ ಅಂಥೇಳಿ. ನಾನು ಬಿಟ್ಟಿಲ್ಲ. ಅಲ್ಟಿಮೇಟ್ ನ್ಯಾಯ ಸಿಕ್ಕಿದೆ. ನೇಚರ್ಗೆ ಧರ್ಮ ಕೊಟ್ಟಿದ್ದೀವಿ, ನೇಚರ್ ಉಳಿಸಿದ್ದೀವಿ. ಇವತ್ತು ಆ ಪ್ರಕೃತಿಗೆ ನ್ಯಾಯ ಸಿಕ್ಕಿದೆ. ಥ್ಯಾಂಕ್ ಯು. ಇದು ಆರಂಭ ಅಂತ ಅಂದ್ಕೋಬೋದು ಸರ್. ಇದನ್ನು ಈಗ ನಮ್ಮ ಇದರಲ್ಲಿ ಆಗಿರೋದು, ಯಾಕೆಂದರೆ ಈ ಬುಕ್ಕಾಪಟ್ಟಣ ಫಾರೆಸ್ಟೆಲ್ಲ ಇನ್ನೂ ಆ ಥರದ್ದು ಬೇಕಾದಷ್ಟಿದೆ ಸರ್. ಈಗ ನಮ್ಮ ಅಧಿಕಾರಿಗಳು ನಮಗೆ ಸ್ಪಂದಿಸಿದ್ರೆ, ಜನ ಸ್ಪಂದಿಸಿದ್ರೆ ನಿಜವಾಗ್ಲೂ ನಾವು ಫಾರೆಸ್ಟ್ ಒಂದು ಇಂಚು ಬಿಡೋದಿಲ್ಲ, ತೊಗೊತೀವಿ. ಜನ ಸ್ಪಂದಿಸಬೇಕು. ಇವತ್ತು ಅವ್ರು ಯಾರು ಬಿಟ್ಟಿದ್ದಾರೋ ಅವ್ರು ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನೋವಿದೆ, ಆದರೆ ಕಾನೂನಿಗೆ ಅವರು ಏನು ಮನ್ನಣೆ ಕೊಟ್ಟು ಅದಕ್ಕೆ ತಲೆಬಾಗಿ ಬಿಟ್ಟೋಗಿದ್ದಾರೆ. ನಿಜವಾಗಲೂ ಅವ್ರಿಗೇನೋ ಅನ್ಯಾಯ ಆಗಿದ್ದರೆ ಅವರು ಬೇರೆ ಥರ ಗೋಮಾಳ ಜಮೀನು ಇದ್ದರೆ ಅಲ್ಲಿ ಅವಕಾಶ ಅವ್ರಿಗೆ ಇದ್ದರೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಗೌರ್ಮೆಂಟ್ ಬೌಂಡ್ ಟು ಫಾಲೋ ದ್ಯಾಟ್. ಕೋರ್ಟು ಸಹಾಯ ಮಾಡ್ತಾ ಅವ್ರಿಗೆ. ಒಟ್ನಲ್ಲಿ ಒಂದ್ ಕಡೆ ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಅರಣ್ಯಕ್ಕೆ ಸೇರಿದ್ದ ಜಮೀನನ್ನ ತೆರವು ಮಾಡಲಾಗಿದೆ. ಆದ್ರೆ ಮತ್ತೊಂದು ಕಡೆ ಉಳುಮೆ ಮಾಡಿಕೊಂಡು ಬಂದಿದ್ದ ರೈತರು ಜಮೀನನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅರಣ್ಯ ಒತ್ತುವರಿ ಕಾರ್ಯಾಚರಣೆ ಮಾಡುವ ಮುನ್ನ ರೈತರ ಬಳಿ ಮಾತನಾಡಿ ಅವರಿಗೆ ಮೊದಲೇ ಸಾಧ್ಯವಾದ ಮಟ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿ ತದನಂತರ ಒತ್ತುವರಿ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಇಲ್ಲವಾದಲ್ಲಿ ಒಂದೇ ಜಮೀನಿನ ಆಶ್ರಯದಲ್ಲಿದ್ದ ರೈತನು ಜಮೀನನ್ನ ಕಳೆದುಕೊಂಡು ಬದುಕು ಕಷ್ಟಕರವಾಗಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.